ವಿಪಕ್ಷ ನಾಯಕರ ಮೇಲೆ ಶಿವಲಿಂಗೇಗೌಡ ಗರಂ. ತಿಮ್ಮಾಪುರ ರಾಜೀನಾಮೆ ಬಿಜೆಪಿಗರ ಒತ್ತಾಯ. ಸದನದಲ್ಲಿ ಬಿಜೆಪಿ ಜೆಡಿಎಸ್ ಸದಸ್ಯರ ಧರಣಿಯಾಗ್ತಿದೆ. ವಿಪಕ್ಷ ನಾಯಕರ ಮೇಲೆ ಶಿವಲಿಂಗೇಗೌಡ ಗರಂ ಆಗಿದ್ದಾರೆ. ಜೊತೆಗೆ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿಗರ ಒತ್ತಾಯ ನಡೀತಿದೆ. ಸದನದಲ್ಲಿ ಬಿಜೆಪಿ ಜೆಡಿಎಸ್ ಸದಸ್ಯರ ಧರಣಿ. ಕೊಬ್ಬರಿ ಬೆಳೆಗಾರರಿಗೆ ಮೋಸ ಮಾಡಿದ್ದಕ್ಕೆ ಧಿಕ್ಕಾರ ಅಂತಿದ್ದಾರೆ. ಶಿವಲಿಂಗೇಗೌಡ ಕಾಲೆಳೆದ ವಿಪಕ್ಷ ನಾಯಕರು. ಏಕವಚನದಲ್ಲಿಯೇ ಶಿವಲಿಂಗೇಗೌಡ ವಾಗ್ದಾಳಿ ಮಾಡಿದ್ದಾರೆ. ನೀವು ಮನೆ ಹಾಳು ಮಾಡೋರು ಅಂತ ಹೇಳಿದ್ದಾರೆ ಈ ಶಾಸಕ. ವೈಯಕ್ತಿಕ ನಿಂದನೆ ಬೇಡ ಅಂತ ಹೇಳಿ ಉಪಸಭಾಪತಿಗಳು ಹೇಳಿದ್ರು. ಕಡತದಿಂದ ಆಕ್ಷೇಪಾರ್ಹ ಪದ ತೆಗೆಯುವಂತೆ ಸೂಚನೆ ನೀಡಲಾಯಿತು. ಬಿಜೆಪಿ ಜೆಡಿಎಸ್ ವರ್ಸಸ್ ಶಿವಲಿಂಗೇಗೌಡ ವಾಗ್ಯುದ್ಧ ಆಯಿತು. ಜಟಾಪಟಿಯೂ ನಡೆಯಿತು. ವಿಪಕ್ಷ ನಾಯಕರ ಮೇಲೆ ಶಿವಲಿಂಗೇಗೌಡರು ಗರಂ ಆಗಿದ್ದಾರೆ. ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತ ಈ ಕಡೆ ಬಿಜೆಪಿಗರು ಒತ್ತಾಯ ಮಾಡುತ್ತಿದ್ದಾರೆ. ಸದನದಲ್ಲಿ ಬಿಜೆಪಿ ಜೆಡಿಎಸ್ ಸದಸ್ಯರ ಧರಣಿ ನಡೆದಿದೆ. ಕೊಬ್ಬರಿ ಬೆಳೆಗಾರರಿಗೆ ಮೋಸ ಮಾಡಿದ್ದಕ್ಕೆ ಧಿಕ್ಕಾರ ಕೂಗ್ತಿದ್ದಾರೆ. ಶಿವಲಿಂಗೇಗೌಡ ಕಾಲೆಳೆದ ವಿಪಕ್ಷ ನಾಯಕರು. ಏಕವಚನದಲ್ಲಿಯೇ ಶಿವಲಿಂಗೇಗೌಡ ವಾಗ್ದಾಳಿಯನ್ನು ನಡೆಸಿದ್ರು. ನೀವು ಮನೆ ಹಾಳು ಮಾಡೋರು ಅಂತ ಶಾಸಕ ಹೇಳಿದ್ರು. ವೈಯಕ್ತಿಕ ನಿಂದನೆ ಬೇಡ ಅಂತ ಉಪಸಭಾಪತಿಗಳು ಕರೆ ಕೊಟ್ಟಿದ್ದಾರೆ. ಇವತ್ತು ಒಂದು ಅಂಶ ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಭ್ರಷ್ಟ ಶಿವಲಿಂಗೇಗೌಡ, ರೈತರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ರಾಜ್ಯ ಸರ್ಕಾರದ ಮೇಲೆ ಹೊರೆ ಎಷ್ಟು ಅಂತಂದ್ರೆ 10,000 ಕೋಟಿ ರೂಪಾಯಿ ಸಭಾಧ್ಯಕ್ಷರೇ. ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಶಿವಲಿಂಗೇಗೌಡರಿಗೆ, ಕೊಬ್ಬರಿ ಬೆಳೆಗಾರರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಬಿಲ್ ಇಂದ 40% ರಾಜ್ಯ ಸರ್ಕಾರಗಳ ಮೇಲೆ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಬೀಳ್ತಾ ಇದೆ ಅಂತಂದ್ರೆ 50,000 ಕೋಟಿ ರೂಪಾಯಿಗಳ ಹೊರೆನ ಹೊಸದಾಗಿ 40,000 ಕೋಟಿ ರೂಪಾಯಿಗಳ ಹೊರೆನ ಇವತ್ತೇನ್ ನೀವು ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸ್ತಾ ಕೊಬ್ಬರಿ ಬೆಳೆಗಾರರಿಗೆ ಒಂದಂಶ ನರೇಗಾ ಯೋಜನೆ ಏನಿದೆ, ನರೇಗಾ ಸಮರ್ಪಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಂತಂದ್ರೆ 7,000 ನರೇಗಾ ಗುತ್ತಿಗೆ ಕಾರ್ಮಿಕರೇನಿದ್ರು ಇವತ್ತು ಪ್ರೋಗ್ರಾಮ್ ಮ್ಯಾನೇಜರ್, ಪ್ರಾಜೆಕ್ಟ್ ಇವರೆಲ್ಲರೂ ಕೂಡ ಇವತ್ತು ನರೇಗಾ ರಾಜ್ಯಾದ್ಯಂತ ಜಾರಿಗೆ ಬಂದಿತ್ತು. ಸಭಾಧ್ಯಕ್ಷರೇ ಆ ಒಂದು ಕುಟುಂಬಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ 60 ದಿನ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಏನಾಗಬೇಕಾಗಿದೆ, ಆ 7,000 ಉದ್ಯೋಗಿಗಳು ಗುತ್ತಿಗೆ ಉದ್ಯೋಗ ಮಾಡಂತವ್ರು ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಅವ್ರ ಕುಟುಂಬಗಳಿಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕು ಅಂತ ಹೇಳ್ಬೇಕಾ? ಊಟ ಬಿಟ್ಟು ನೀವೆಲ್ಲರೂ ಕೂಡ ಸಭಾಧ್ಯಕ್ಷರೇ ಈ ರೀತಿಯಲ್ಲಿ